ನಾನು ತೋಟ ಮಾಡಿದ್ದೀನಿ. ಇದು ಹೆಚ್ಚು ಕಮ್ಮಿ ಸರ್ 1.5 ಎಕರೆ ಇದೆ ಈಗ ಆಲ್ರೆಡಿ. ಆ ಕಡೆದೆಲ್ಲ ನಮ್ಮ ಅಪ್ಪರೇ ನೆಟ್ಟಿದ್ದು. ಈ ಕಡೆ 1.5 ಎಕರೆ ತೋಟ ನಾನು SLC ಇದ್ದಾಗ ಸಸಿ ನೆಟ್ಕೊಂಡಿದ್ದು ನಾನೇ ವಾಲಂಟ್ರಿಗೆ. ಅಲ್ಲಿಂದ ಸ್ಟಾರ್ಟ್ ಮಾಡಿರೋದು ಒಂದು 22 ವರ್ಷ ತೆಂಗಾಗಿದೆ. ಈಗ ಆಲ್ರೆಡಿ ಒಂದು ಮೂರು ವರ್ಷ ಆಗಿದೆ ಅಡಿಕೆ. ನಾನು ಏನು ಕೊಟ್ಟಿಲ್ಲ, ನಾನು ನೆಟ್ಟಿರೋದೆಷ್ಟು ಅಷ್ಟೇ. ನಾನು ಜೀರಾ ಕಲ್ಟಿವೇಷನ್ನೇ ಕೃಷಿ ಮಾಡ್ತಾ ಇರೋದು ಇತ್ತೀಚೆಗೆ. ಮೊದಲೆಲ್ಲ ನಾನು ಇನ್ವೆಸ್ಟ್ ಬೇಜ ಮಾಡಿ ಕೈ ಸುಟ್ಕೊಂಡು ಅದರಿಂದ ವಿಮುಖ ಆಗಬೇಕು ಅಂತ ಕೊನೆಗೆ ಜೀರಾ ಕಲ್ಟಿವೇಷನ್ಗೆ ಬಂದಿನಿ. ಇದು ನನ್ನ ಪ್ರಕಾರ ಬಂಡವಾಳ ಹಾಕಿದ್ಕಿಂತ ಹೆಚ್ಚಾಗಿ ಜೀರಾ ಕಲ್ಟಿವೇಷನಲ್ಲೇ ಸಕ್ಸಸ್ ಆಗಿದ್ದು ನಾನು. ಆಮೇಲೆ ಏನು ಅಂದರೆ ಸ್ವಲ್ಪ ಲೇಟು, ಪ್ರೊಸೆಸಿಂಗ್ ಲೇಟು. ಅದು ಒಂದೇ ವರ್ಷಕ್ಕೆ ನೋಡ್ತೀವಿ ರಿಸಲ್ಟ. ಇದು 3-4 ವರ್ಷ ತಗೋತದೆ. ಆ ಥರ ಮಾಡ್ಕೊಂಡು ಇವಾಗ ಎಲ್ಲನೂ ಮಾಡಿ ಇನ್ನೊಂದು 3-5 ವರ್ಷ ಹೋದರೆ ನಾನು ಏನು ಶ್ರಮ ಪಟ್ಟಿದ್ದೋ ಅದಕ್ಕೆಲ್ಲ ತಕ್ಕ ಪ್ರತಿಫಲವಾಗಿ ಆದಾಯ, ನಿಶ್ಚಿತ ಗ್ಯಾರಂಟಿ ಆದಾಯ ಸಿಕ್ಕೇ ಸಿಗುತ್ತೆ ನನಗೆ. ಲೈಫಲ್ಲಿ ಏನು ರಿಟೈರ್ಮೆಂಟಲ್ಲಿ ತಗೋಬೇಕು, ಗೌರ್ಮೆಂಟ್ ಸ್ಯಾಲ್ರಿಲೋ ಇಂಜಿನಿಯರೆಲ್ಲ ತಗೋಬೇಕು ಅಂತ ಅದು ನನ್ನ ತೋಟದಲ್ಲಿ ನಾನು ತಗೋತೀನಿ. ಯಾರೇ ಅಷ್ಟೇ ಯುವಕರುಗಳು ಇವತ್ತು ನಾನು ಹೇಳ್ತಾಯಿದ್ದೀನಿ, ನೀವು ಕೃಷಿಗೆ ಬರಲೇಬೇಕು ಅನ್ನೋ ಆಸಕ್ತಿ ಇರೋರು ಸ್ಟಾರ್ಟಿಂಗಲ್ಲೇ ಆದಾಯ ಸಿಗುತ್ತೆ ಅಂತ ನೆಚ್ಕೊಂಬರ್ಬೇಡಿ. ಫ್ಯೂಚರಲ್ಲಿ ನೀವು ನಿಮ್ಮದೇ ಬದುಕ್ತೀನಿ ಇನ್ಕಮ್ ಬಂದರೆ 100% ಸಕ್ಸಸ್ ಆಗ್ತೀರಾ ಅಂತ ನಾನು ಹೇಳೋಕ್ಕೆ ಇಷ್ಟ.